ನಮಸ್ತೆ. ಗೋಚಾರ ಫಲ ಜಾತಕ ಕುಂಡಲಿಯಲ್ಲಿ ರವಿ ಎಲ್ಲಿದ್ದರೆ ಏನು ಫಲ ಎಂದು ಹೇಳುತ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಆನಂತರ ನೋಡಿ. ಜಾತಕದಲ್ಲಿ ಎರಡೂ ಕೊಟ್ಟಿದ್ದೇನೆ, ಒಂದು ದಕ್ಷಿಣ ಭಾಗದಲ್ಲಿ ಒಂದು ಉತ್ತರ ಭಾಗದಲ್ಲಿ ಬರೆಯುವುದು. ಕರ್ಕ ರಾಶಿಯಲ್ಲಿ ಸೂರ್ಯ ಬುಧ ಈಗ ಇದ್ದಾನೆ. ತಿಂಗಳು ಚೇಂಜ್ ಆಗುತ್ತದೆ ಸೂರ್ಯ. ಸೂರ್ಯ ಬುಧ ಇದ್ದರೆ 4ನೇ ಮನೆಯಲ್ಲಿ ಈಗ ಇದ್ದಾರೆ. ಹಾಗೆಯೇ ನಿಮ್ಮ ಜಾತಕ ನೋಡಿಕೊಳ್ಳಿ, ಅದರಲ್ಲಿ ಸೂರ್ಯ ಬುಧ 4ನೇ ಮನೆಯಲ್ಲಿ ಇದ್ದರೆ ಸೂ ಮತ್ತು ಭೂ ಅಂತ ಅಕ್ಷರ ಇರುತ್ತೆ. ಹೀಗೆ ಚಂದ್ರ ಇದ್ದರೆ ಚಮ್ ಅಂತಿರುತ್ತೆ, ಮಂಗಳ ಇದ್ದರೆ ಕು ಅಂತ ಇರುತ್ತೆ. ಹೀಗೆ 9 ಗ್ರಹದ ಮೊದಲ ಅಕ್ಷರ ಬರೆದಿರ್ತಾರೆ, ಹಾಗೆ ತಿಳಿದುಕೊಳ್ಳಬೇಕು. ಗೋಚರ ಫಲದಲ್ಲಿ ರವಿ ಅಂದರೆ ಲಗ್ನ ಅಂತ ಕೊಟ್ಟಿರ್ತಾರೆ, ಅದು 1ನೇ ಮನೆ ಎಂದು ಲೆಕ್ಕ ಹಾಕಬೇಕು. 1, 2, 3 ಹಾಗೆ ನೋಡಿಕೊಂಡು ಹೋಗಬೇಕು. ರವಿ 1ರಲ್ಲಿ ಇದ್ದಾಗ ಭಯ ಮತ್ತು ನಷ್ಟ ಕೊಡ್ತಾನೆ. 2 ಹಾನಿ, 3 ಲಾಭ, 4 ರೋಗ ಮರ್ಯಾದೆ ಭಂಗ, 5 ದಾರಿದ್ರ, 6 ಲಾಭ ಮತ್ತು ಸೌಖ್ಯ, 7 ತಿರುಗಾಟ, 8 ಚಿಂತೆ, 9 ಭಯ ವಿಘ್ನ, 10 11 ಅಭಿವೃದ್ಧಿ ಧನಲಾಭ, 12 ನಷ್ಟ ಕಷ್ಟ. ಹೀಗಾಗಿ ರವಿಗೆ ನೀರನ್ನು ಅರ್ಪಿಸಿ ಓಂ ಲಂ ಆದಿತ್ಯಾಯ ತೇಜೋದೇಹಿ ಓಂ ನಮಃ ಎಂದು ರವಿ ಜಪ ಮಾಡಿ 21 ಸಲ, ಅಥವಾ ರಾಮ ಜಪ ಮಾಡಿದರೂ ಒಳ್ಳೆಯದಾಗುತ್ತದೆ. ತಂದೆಗೆ ಮರ್ಯಾದೆ ಕೊಡಿ. ಜಾತಕದಲ್ಲಿ ರವಿ ತಂದೆಯನ್ನು ಸೂಚಿಸುತ್ತದೆ. ಜಾತಕ ಕುಂಡಲಿಯಲ್ಲಿ ರವಿ 1ರಲ್ಲಿದ್ದಾಗ ಪ್ರಬಲತೆ ಮತ್ತು ಖ್ಯಾತಿಯನ್ನು ಕೊಡ್ತಾನೆ. 2ರಲ್ಲಿ ಸಂಪಾದನೆ, ಒಳ್ಳೆ ಮಾತುಗಾರಿಕೆ ಕೊಡ್ತಾನೆ. ಒಳ್ಳೆ ಶಿಕ್ಷಣವನ್ನು ಪಡೆಯುತ್ತೀರಾ. 3 ಗೆಲುವು, 4 ಚಿಂತೆ, ಮಧ್ಯ ವಯಸ್ಸಿನ ನಂತರ ಯಶಸ್ಸು ಸಿಗುತ್ತದೆ. 5 ತಂದೆಯನ್ನು ಬೇಗ ಕಳೆದುಕೊಳ್ತೀರಾ. 6 ಧೈರ್ಯ ಜಯ, 7 ವಿವಾಹ ತೊಂದರೆ ಇರುತ್ತದೆ ಚಿಂತೆ, 8 ರೋಗ, 9 ಗೆಲುವು, ಆಧ್ಯಾತ್ಮಿಕ ಸಿದ್ಧಿ ಸಾಧನೆ ಮಾಡಬಹುದು, ಭೂಮಿ ಸಿಗುತ್ತದೆ. 10 ಜನಪ್ರಿಯತೆ ಕೊಡ್ತಾನೆ, ಧನ ಪ್ರಾಪ್ತಿ. 11 ಗೆಲುವು, ಪದವಿ, ಹಣ ಕೊಡುತ್ತಾನೆ. 12 ಕೆಟ್ಟ ಮಕ್ಕಳು, ನಿರಾಶೆ, ಸೋಲು ಕೊಡುತ್ತಾನೆ. ಆದಷ್ಟು ರವಿ ಜಪ ಮಾಡಿ ಆದಿತ್ಯ ಹೃದಯ ಸ್ತೋತ್ರ ಮಾಡಿದರೂ ತುಂಬ ಒಳ್ಳೆಯದಾಗುತ್ತದೆ.